ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಟೆಕ್ಪಿಂಬಾ ಚಾನಲ್. ನಾವು ಪ್ರೀವಿಯಸ್ ವಿಡಿಯೋದಾಗ ಮೊನಿಟರ್ ಲಾಕ್ ಸಿಂಕ್ರೊನೈಸೇಷನ್ ನೋಡಿದ್ವಿ. ಈ ವಿಡಿಯೋದಾಗ ನಾವು ಇಂಟರ್ ಥ್ರೆಡ್ ಕಮ್ಯುನಿಕೇಶನ್ ನೋಡೋಣ ಅಂತ. ಇಂಟರ್ ಥ್ರೆಡ್ ಕಮ್ಯುನಿಕೇಶನ್ ಅಂತಂದ್ರೆ ಡಿಪೆಂಡೆಂಟ್ ಥ್ರೆಡ್ಸ್ ಯಾವ ರೀತಿ ಒಂದ್ರ ಜೊತೆ ಕೋಆರ್ಡಿನೇಟ್ ಮಾಡಿ ತಮ್ಮ ಎಕ್ಸಿಕ್ಯೂಷನ್ನ ಕಂಪ್ಲೀಟ್ ಮಾಡ್ತಾವಲ್ಲ, ಅದಕ್ಕೆ ಇಂಟರ್ ಥ್ರೆಡ್ ಕಮ್ಯುನಿಕೇಶನ್ ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿದ್ರೆ ಕಸ್ಟಮರ್ ರೆಸ್ಟೋರೆಂಟಿಗೆ ಬಂದಾರ. ಕಸ್ಟಮರ್ ಆರ್ಡರ್ನ ಪ್ಲೇಸ್ ಮಾಡೋತನ ಕುಕ್ ವೇಟ್ ಮಾಡ್ತಿರ್ತಾನ. ಕಸ್ಟಮರ್ ಆರ್ಡರ್ನ ಪ್ಲೇಸ್ ಮಾಡಿದ್ಮೇಲೆ ಕುಕ್ ಆರ್ಡರ್ನ ಪ್ರಿಪೇರ್ ಮಾಡ್ತಾರೆ. ಕುಕ್ ಆರ್ಡರ್ನ ಪ್ರಿಪೇರ್ ಮಾಡೋತನ ಕಸ್ಟಮರ್ ವೇಟ್ ಮಾಡ್ತಿರ್ತಾರೆ. ಸೊ ಕುಕ್ ಆರ್ಡರ್ನ ಪ್ರಿಪೇರ್ ಮಾಡಿ ಕಸ್ಟಮರಿಗೆ ಸರ್ವ್ ಮಾಡಿದ್ಮೇಲೆ ಕಸ್ಟಮರ್ ಆ ಫುಡ್ನ ಕನ್ಸ್ಯೂಮ್ ಮಾಡ್ತಾರೆ. ಸೊ ಇಲ್ಲೇ ಕಸ್ಟಮರ್ ಒಂದು ಥ್ರೆಡ್, ಕುಕ್ ಒಂದು ಥ್ರೆಡ್ ಅಂತೇಳಿ ನಾವು ಅಸ್ಯೂಮ್ ಮಾಡಿದ್ವಿ ಅಂತಂದ್ರೆ, ಇಲ್ಲೇ ಕಸ್ಟಮರ್ದ ಎಕ್ಸಿಕ್ಯೂಷನ್ ಕುಕ್ದ ಎಕ್ಸಿಕ್ಯೂಷನ್ ಮೇಲೆ ಡಿಪೆಂಡ್ ಐತಿ, ಕುಕ್ಕದ ಎಕ್ಸಿಕ್ಯೂಷನ್ ಕಸ್ಟಮರ್ ಎಕ್ಸಿಕ್ಯೂಷನ್ ಮ್ಯಾಗ ಡಿಪೆಂಡ್ ಐತಿ. ಸೊ ಎಲ್ಲಿ ತನ ಕಸ್ಟಮರ್ ಆರ್ಡರ್ನ ಪ್ಲೇಸ್ ಮಾಡಂಗಿಲ್ಲ ಅಲ್ಲಿ ತನೂ ಕುಕ್ಕ ಫುಡ್ನ ಪ್ರಿಪೇರ್ ಮಾಡೋಕ್ಕಾಗಂಗಿಲ್ಲ. ಸೊ ಇಲ್ಲೇ ಕಸ್ಟಮರ್ದ ಎಕ್ಸಿಕ್ಯೂಷನ್ ಮ್ಯಾಗ ಕುಕ್ಕದ ಎಕ್ಸಿಕ್ಯೂಷನ್ನ ಡಿಪೆಂಡ್ ಐತಿ. ಕಸ್ಟಮರ್ ಆರ್ಡರ್ನ ಪ್ಲೇಸ್ ಮಾಡಿದ, ಅದಾದಮೇಲೆ ಎಲ್ಲಿ ತನ ಕುಕ್ಕ ಆ ಫುಡ್ನ ಪ್ರಿಪೇರ್ ಮಾಡಂಗಿಲ್ಲ ಅಲ್ಲಿ ತನೂ ಕಸ್ಟಮರ ವೇಟ್ ಮಾಡ್ಬೇಕು ಅಂತಂದ್ರೆ ಕಸ್ಟಮರ್ದ ಎಕ್ಸಿಕ್ಯೂಷನ್ ಕುಕ್ಕದ ಎಕ್ಸಿಕ್ಯೂಷನ್ ಮೇಲೆ ಡಿಪೆಂಡ್ ಐತಿ ಅಂತೇಳಿ ಅರ್ಥ. ಸೊ ಈ ರೀತಿ ಸಿನಿಯಾರೋದಾಗ ಇವೆರಡೂ ಥ್ರೆಡ್ ಕಮ್ಯುನಿಕೇಟ್ ಮಾಡಿ ಕೋಆರ್ಡಿನೇಟ್ ಮಾಡಿ ತಮ್ಮ ಎಕ್ಸಿಕ್ಯೂಷನ್ನ ಕಂಪ್ಲೀಟ್ ಮಾಡಬೇಕಾಗ್ತೈತಿ. ಇದಕ್ಕೇನಂತ ಹೇಳಿ ಕರೀತಾರೆ ಅಂದ್ರೆ ಇಂಟರ್ ಥ್ರೆಡ್ ಕಮ್ಯುನಿಕೇಶನ್ ಅಂತ ಹೇಳಿ ಕರೀತಾರೆ. ಜಾವಾ ಒಳಗೆ ಇಂಟರ್ ಥ್ರೆಡ್ ಕಮ್ಯುನಿಕೇಶನ್ ವೇಟ್, ನೋಟಿಫೈ ಆಲ್ ಅಂತೇಳಿ ಮೆಥಡ್ಸ್ ಅದಾವ. ಇವನ್ ಯೂಸ್ ಮಾಡ್ಕೊಂಡು ನಾವು ಇಂಟರ್ ಥ್ರೆಡ್ ಕಮ್ಯುನಿಕೇಶನ್ ಅಚೀವ್ ಮಾಡ್ಬೋದು. ಸೊ ಈ ಮೂರು ಮೆಥಡ್ ಆಬ್ಜೆಕ್ಟ್ ಕ್ಲಾಸ್ದಾಗ ಡಿಫೈನ್ ಮಾಡ್ಯಾರ. ಫಸ್ಟ್ ಇಂಪಾರ್ಟೆಂಟ್ ಇಂಟರ್ ಕ್ವಶನ್ ಏನಂತಂದ್ರೆ, ಇವ ವೇಟ್, ನೋಟಿಫೈ ಆಲ್ ಮೆಥಡ್ ಥ್ರೆಡ್ ಕ್ಲಾಸ್ದಾಗ ಯಾಕಿಲ್ಲ, ಆಬ್ಜೆಕ್ಟ್ ಕ್ಲಾಸ್ದಾಗ ಯಾಕೆ ಡಿಫೈನ್ ಮಾಡ್ಯಾರ ಅಂತೇಳಿ ಫಸ್ಟ್ ಕ್ವಶನ್ ಇದೆ. ನಾವು ಪ್ರೀವಿಯಸ್ ವಿಡಿಯೋದಾಗ ನೋಡಿದ್ವಿ, ಪ್ರತಿಯೊಂದು ಆಬ್ಜೆಕ್ಟ್ನ ನಾವು ಕ್ರಿಯೇಟ್ ಮಾಡಿದ ತಕ್ಷಣ ಆ ಆಬ್ಜೆಕ್ಟ್ ಜೊತೆ ಒಂದು ಮೊನಿಟರ್ ಲಾಕ್ ಅಂತೇಳಿ ಒಂದು ಲಾಕ್ ಅಸೋಸಿಯೇಟ್ ಆಗಿರ್ತೈತಿ. ಇದನ್ನು JVM ಮೇಂಟೈನ್ ಮಾಡ್ತಿರ್ತೈತಿ. ಸೊ JVM ಏನು ಮಾಡ್ತೈತಿ, ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ ತಕ್ಷಣ ಅದ್ರ ಜೊತೆ ಒಂದು ಮೊನಿಟರ್ ಲಾಕ್ ಅಂತೇಳಿ ಇನ್ಫಾರ್ಮೇಷನ್ನ ಕ್ಯಾಪ್ಚರ್ ಮಾಡಿರ್ತೈತಿ. ಅದ್ರ ಜೊತೆ ಆ ಲಾಕ್ ಫ್ರೀ ಐತು ಏನಾರೆ ಅದು ಬೇರೆ ಥ್ರೆಡ್ ಆಲ್ರೆಡಿ ಅದನ್ನು ಅಕ್ವೈರ್ ಮಾಡ್ಕೊಂಡೈತೆ ಅನ್ನುವಂಥ ಇನ್ಫಾರ್ಮೇಷನು ಅದು ಕ್ಯಾಪ್ಚರ್ ಮಾಡಿರ್ತೈತಿ. ಇನ್ ಕೇಸ್ ಆ ಮೊನಿಟರ್ ಲಾಕ್ ಯಾವುದಾರೆ ಒಂದು ಥ್ರೆಡ್ ಅಕ್ವೈರ್ ಮಾಡ್ಕೊಂಡಿತ್ತು ಅಂತಂದ್ರೆ ಉಳಿದಿದ್ದು ಥ್ರೆಡ್ ಅದನ್ನು ಅಕ್ವೈರ್ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಅವೆಲ್ಲನೂ ಅಕ್ವೈರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ವಿ ಅಂದ್ರೆ ಅವ ಬ್ಲಾಕ್ಡ್ ಸ್ಟೇಟ್ದಾಗ ಹೋಗ್ತಾವ. ಒಂದ್ಸಲ ಅಕ್ವೈರ್ ಮಾಡ್ಕೊಂಡಿರುವಂಥ ಲಾಕ್ನ ಆಲ್ರೆಡಿ ಅಕ್ವೈರ್ ಮಾಡ್ಕೊಂಡಿರುವಂಥ ಥ್ರೆಡ್ ರಿಲೀಸ್ ಮಾಡ್ತಂದ್ರೆ ಅಷ್ಟೇ ಆ ಬ್ಲಾಕ್ಡ್ ಥ್ರೆಡ್ದಾಗ ಯಾವುದಾರೆ ಒಂದು ಥ್ರೆಡ್ ರನೇಬಲ್ ಸ್ಟೇಟಿಗೆ ಹೋಗಿ ಮತ್ತು ಆ ಲಾಕ್ನ ಅಕ್ವೈರ್ ಮಾಡ್ಕೊಳಕ್ಕೆ ಸಾಧ್ಯ ಆಕೈತಿ. ಆಟ್ ಎನಿ ಪಾಯಿಂಟ್ ಆಫ್ ಅ ಟೈಮ್ ಒಂದೇ ಥ್ರೆಡ್ ಆ ಮೊನಿಟರ್ ಲಾಕ್ನ ಅಕ್ವೈರ್ ಮಾಡ್ಕೊಳಕ್ಕೆ ಆಗತ್ತೆ. ಸೊ ಈ ವೇಟ್, ನೋಟಿಫೈ ಆಲ್ ಮೆಥಡ್ನು ಆ ಮೊನಿಟರ್ ಲಾಕ್ ಮ್ಯಾಗನ ವರ್ಕ್ ಮಾಡೋದ್ರ ಸಲುವಾಗಿ ಜಾವಾ ಡೆವಲಪರ್ಸ್ ಏನು ಮಾಡಿದ್ರು ಅಂತಂದ್ರೆ ಈ ಮೂರು ಮೆಥಡ್ನು ಆಬ್ಜೆಕ್ಟ್ ಕ್ಲಾಸ್ದಾಗ ಡಿಫೈನ್ ಮಾಡಿದ್ರು. ಯಾಕಂದ್ರೆ ಮೊನಿಟರ್ ಲಾಕ್ ಮ್ಯಾಗನ ಇವ ಅಸೋಸಿಯೇಟ್ ಆಗ್ಯಾವ ಅಂತಂದ್ರೆ ಇವ ಆಬ್ಜೆಕ್ಟ್ ಜೊತೆ ಮ್ಯಾಪ್ ಆಗ್ತಾವ. ಅದ್ರ ಸಲುವಾಗಿ ಇವನ್ನ ಆಬ್ಜೆಕ್ಟ್ ಕ್ಲಾಸ್ದಾಗ ಪ್ಲೇಸ್ ಮಾಡೋದು ಡಿಸೈನ್ ಆಸ್ಪೆಕ್ಟಿಂದ ಪ್ರಾಪರ್ ಅಂತ ಹೇಳಿ ಜಾವಾ ಡೆವಲಪರ್ಗೆ ಅನಿಸ್ತಾ. ಅದಕ್ಕೆ ಇವನ್ನ ವೇಟ್, ನೋಟಿಫೈ ಆಲ್ನ ಆಬ್ಜೆಕ್ಟ್ ಕ್ಲಾಸ್ದಾಗ ಡಿಫೈನ್ ಮಾಡ್ಯಾರ. ನಾವು ವೇಟ್, ನೋಟಿಫೈ ಆಲ್ ಮೆಥಡ್ನ ಒನ್ ಬೈ ಒನ್ನ ನೋಡ್ಕೊತ ಹೋಗೋಣ. ಸಪೋಸ್ ಒಂದು ಥ್ರೆಡ್ ಐತಿ, ಥ್ರೆಡ್ 1 ಅಂತೇಳಿ ಅದ ಒಂದು ಆಬ್ಜೆಕ್ಟ್ದ ಮೊನಿಟರ್ ಲಾಕ್ನ ಆಲ್ರೆಡಿ ಅಕ್ವೈರ್ ಮಾಡ್ಕೊಂಡೈತಿ. ಅವಾಗ ನಾವು ವೇಟ್ ಅಂತೇಳಿ ಮೆಥಡ್ ಕರೆದಿವೆ ಅಂತಂದ್ರೆ ಏನಾಗ್ತೈತಿ ಅಂತಂದ್ರೆ ಕರೆಂಟ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇರುವಂಥ ಥ್ರೆಡ್ ಮೊನಿಟರ್ ಲಾಕ್ನ ರಿಲೀಸ್ ಮಾಡ್ತೈತಿ. ಎದ್ರ ಮ್ಯಾಗ ಅದ ಲಾಕ್ನ ಅಕ್ವೈರ್ ಮಾಡ್ಕೊಂಡಿರ್ತೈತಿಲ್ಲ ಅದನ್ನು ರಿಲೀಸ್ ಮಾಡಿ ಥ್ರೆಡ್ ವೇಟಿಂಗ್ ಸ್ಟೇಟಿಗೆ ಹೋಗುತ್ತೆ. ನೆಕ್ಸ್ಟ್ ನೋಟಿಫೈ. ಸಪೋಸ್ ಒಂದು ಆಬ್ಜೆಕ್ಟ್ ಮೊನಿಟರ್ ಲಾಕ್ ಮ್ಯಾಗ ಭಾಳಷ್ಟು ಥ್ರೆಡ್ ಅದನ್ನು ಅಕ್ವೈರ್ ಮಾಡ್ಕೋಬೇಕಂತೇಳಿ ವೇಟ್ ಮಾಡಕತ್ತಾವ. ಥ್ರೆಡ್ T1, ಥ್ರೆಡ್ T2, ಥ್ರೆಡ್ T3 ಅಂತೇಳಿ ನಾವು ಯಾವಾಗ ನೋಟಿಫೈ ಅಂತೇಳಿ ಕರಿತೀವಲ್ಲ ಅವಾಗ JVM ಈ ನೋಟಿಫೈ ಅನ್ನುವಂಥ ಸಿಗ್ನಲ್ನ ಎನಿ ಆಫ್ ದ ಥ್ರೆಡ್ಡಿಗೆ ಕಳಿಸ್ತೈತಿ ಅದನ್ನು ರ್ಯಾಂಡಮ್ ಆಗಿ. ಅವಾಗ ಯಾವುದರೆ ಒಂದು ಥ್ರೆಡ್ ಯಾವುದಕ್ಕೆ ನೋಟಿಫೈ ಅಂತೇಳಿ ಸಿಕ್ಕಿರ್ತೈತಿಲ್ಲ ಅದೇನಾಗ್ತೈತಿ ಅಂತಂದ್ರೆ ವೇಟಿಂಗ್ ಸ್ಟೇಟಿಂದ ಬ್ಲಾಕ್ಡ್ ಸ್ಟೇಟಿಗೆ ಹೋಗುತ್ತೆ. ಸೊ ಇದು ಬ್ಲಾಕ್ಡ್ ಸ್ಟೇಟ್ ಅಂತಂದ್ರೆ ಏನಿದೆ, ಮೊನಿಟರ್ ಲಾಕ್ನ ಅಕ್ವೈರ್ ಮಾಡ್ಕೊಳಕ್ಕೆ ವೇಟ್ ಮಾಡ್ತಾ ಇರುವಂಥ ಸ್ಟೇಟ್ ಇದೆ. ಸೊ ಒಂದ್ಸಲ ಕರೆಂಟ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇರುವಂಥ ಥ್ರೆಡ್ ಕಂಪ್ಲೀಟ್ ಆಗಿ ತನ್ನ ಪಾರ್ಟ್ ಆಫ್ ದ ಕೋಡ್ನ ಕಂಪ್ಲೀಟ್ ಆಗಿ ಮುಗಿಸಿ ಮೊನಿಟರ್ ಲಾಕ್ನ ಫ್ರೀ ಮಾಡ್ತಂದ್ರೆ ಅವಾಗ ಯಾವುದಕ್ಕೆ ನೋಟಿಫೈ ಅಂತೇಳಿ ಸಿಗ್ನಲ್ ಸಿಕ್ಕಿರ್ತಿಲ್ಲ ಆ ಥ್ರೆಡ್ ಮೊನಿಟರ್ ಲಾಕ್ನ ಅಕ್ವೈರ್ ಮಾಡ್ಕೋತೈತಿ.
ನೋಟಿಫೈ ಆಲ್ ಏನು ಮಾಡ್ತೈತಿ ಅಂತಂದ್ರೆ ಸೇ ಸಪೋಸ್ ಒಂದು ಮಾನಿಟರ್ ಲಾಕ್ ಮ್ಯಾಗ ಥ್ರೆಡ್ T1 ಥ್ರೆಡ್ T2 ಥ್ರೆಡ್ 3 ಅಂತೇಳಿ ಥ್ರೆಡ್ಸ್ ವೇಟ್ ಮಾಡ್ತಿರ್ತಾವ. ನಾವು ನೋಟಿಫೈ ಆಲ್ ಅಂತೇಳಿ ಕರೆದೀವಿ ಅಂತಂದ್ರೆ ಎಲ್ಲ ಥ್ರೆಡ್ಗೂ ನೋಟಿಫೈ ಸಿಗ್ನಲ್ನ JVM ಕಳಿಸ್ತೈತಿ. ಆವಾಗ ಅವೆಲ್ಲ ಥ್ರೆಡ್ನು ಏನಾಗ್ತಾವ ವೇಟಿಂಗಿಂದ ಬ್ಲಾಕ್ಡ್ ಸ್ಟೇಟಿಗೆ ಬರ್ತಾವ. ಒಂದ್ಸಲ ಕರೆಂಟ್ಲಿ ಯಾವ ಥ್ರೆಡ್ ಆ ಮಾನಿಟರ್ ಲಾಕ್ನ ಅಕ್ವೈರ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡ್ತಿರ್ತೈತಲ್ಲ ಅದಕ್ಕೆ ತನ್ನ ಎಕ್ಸಿಕ್ಯೂಷನ್ನ ಕಂಪ್ಲೀಟ್ ಮಾಡಿ ಮಾನಿಟರ್ ಲಾಕ್ನ ಫ್ರೀ ಮಾಡ್ತಂದ್ರೆ ಅವಾಗ ಈ ಬ್ಲಾಕ್ಡ್ ಸ್ಟೇಟ್ದಾಗಿರುವಂಥ ಥ್ರೆಡ್ಸ್ ಎಲ್ಲಾನು ಒಂದ್ರ ಜೊತೆ ಒಂದ ಕಾಂಪೀಟ್ ಮಾಡ್ತಾವ. ಯಾವ ಥ್ರೆಡ್ ವಿನ್ ಆಕೈತಲ್ಲ ಅದಕ್ಕೆ ಮಾನಿಟರ್ ಲಾಕ್ ಸಿಗತೈತಿ. ಸೊ ಈ ರೀತಿ ವೇಟ್ ನೋಟಿಫೈ ಆಲ್ ಮೆಥಡ್ ವರ್ಕ್ ಆಗ್ತಾವ. ನೆಕ್ಸ್ಟ್ ಸ್ಲೀಪ್ ವರ್ಸಸ್ ವೇಟ್. ಸೊ ಫಸ್ಟ್ ಡಿಫ್ರೆನ್ಸ್ ಏನಂತಂದ್ರೆ ಸ್ಲೀಪ್ ಥ್ರೆಡ್ ಕ್ಲಾಸ್ದಾಗ ಐತಿ, ವೇಟ್ ಅನ್ನೋದು ಆಬ್ಜೆಕ್ಟ್ ಕ್ಲಾಸ್ದಾಗ ಐತಿ. ಸ್ಲೀಪ್ ನಾವು ಕರ್ದೀವಿ ಅಂತಂತಂದ್ರೆ ಅದ ಮಾನಿಟರ್ ಲಾಕ್ನ ರಿಲೀಸ್ ಮಾಡಂಗಿಲ್ಲ. ವೇರಾಸ್ ನಾವು ವೇಟ್ನ ಕರ್ದೀವಿ ಅಂತಂದ್ರೆ ಅದೇನು ಮಾಡ್ತೈತಿ ಮಾನಿಟರ್ ಲಾಕ್ನ ರಿಲೀಸ್ ಮಾಡ್ತೈತಿ. ಸೊ ಸ್ಲೀಪ್ನ ನಾವು ಯಾವ ರೀತಿ ಕರಿತೀವಿ ಅಂದ್ರೆ thread.sleep ಆಮೇಲೆ ನಾವು ಟೈಮ್ನ ಮಿಲಿ ಸೆಕೆಂಡ್ದಾಗ ಪ್ರೊವೈಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ thread.sleep 2000 ಅಂತೇಳಿ ಕರಿತೀವಿ. ಸೊ ಇದು ಸ್ಲೀಪ್ ಆಗ್ತಾ ಇರುವಂಥ ಥ್ರೆಡ್ ಯಾವಾಗ ವೇಕಪ್ ಆಗ್ತೈತಿ ಅಂತಂದ್ರೆ ಯಾವಾಗ ನಾವು ಸ್ಪೆಸಿಫೈ ಮಾಡಿರುವಂಥ ಟೈಮ್ ಎಲ್ಯಾಪ್ಸ್ ಹಾಕಿತ್ತಲ್ಲ, ಈಗ 2000 ಅಂತೇಳಿ ಕೊಟ್ಟಿದ್ದೀವಿ ಅಂತಾರೆ 2 ಸೆಕೆಂಡ್ಸ್ ಆದ್ಮೇಲೆ ಅಂದ್ರೆ 2000 ಮಿಲಿ ಸೆಕೆಂಡ್ಸ್ ಅಂತೇಳಿ ಕೊಡಾಕತ್ತೀವಿ ನಾವು. ಅಂದ್ರೆ 2 ಸೆಕೆಂಡ್ಸ್ ಆದ್ಮೇಲೆ ಥ್ರೆಡ್ ಅಗೇನ ವೇಕಪ್ ಸ್ಟೇಟಿಗೆ ಬರ್ತೈತಿ. ವೇಟ್ ಆಗ್ತಾ ಇರುವಂಥ ಥ್ರೆಡ್ ಯಾವಾಗ ಮತ್ತು ರನೇಬಲ್ ಸ್ಟೇಟಿಗೆ ಬರ್ತೈತಿ ಅಂತಂದ್ರೆ ಅದ್ರ ಮ್ಯಾಗ ನೋಟಿಫೈ ಅಂಥೇಳಿ ಸಿಗ್ನಲ್ ಸಿಕ್ಕಾಗ ಅದ ಅಗೇನ ರನೇಬಲ್ ಸ್ಟೇಟಿಗೆ ಬರ್ತೈತಿ. ಸೊ ಸ್ಲೀಪ್ನ ಎದಕ್ಕೆ ಯೂಸ್ ಮಾಡ್ತಾರತ್ತಂದ್ರೆ ಕರೆಂಟ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇರುವಂಥ ಥ್ರೆಡ್ನ ನಾವು ಸ್ಪೆಸಿಫೈಡ್ ಅಮೌಂಟ್ ಆಫ್ ಅ ಟೈಮ್ ತನಕ ಅದನ್ನು ಇಂಟ್ರಪ್ಟ್ ಮಾಡ್ಬೇಕಂದ್ರೆ ನಾವು ಸ್ಲೀಪ್ನ ಯೂಸ್ ಮಾಡ್ತೀವಿ. ಸೊ ವೇಟ್ನ ಯಾವ ಸಿನಾರಿಯೋದಾಗ ನಾವು ಯೂಸ್ ಮಾಡ್ತೀವಿ ಅಂದರೆ ಇಂಟರ್ ಥ್ರೆಡ್ ಕಮ್ಯುನಿಕೇಷನ್ನ ಯೂಸ್ ಮಾಡೋ ಟೈಮ್ದಾಗ ವೇಟ್ನ ನಾವು ಕಾಲ್ ಮಾಡ್ತೀವಿ ನಾವು. ಸೊ ನಾವು ನೆಕ್ಸ್ಟ್ ಇವ ವೇಟ್ ನೋಟಿಫೈ ಆಲ್ ಮೆಥಡ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಆ್ಯಕ್ಚುಲ್ ಆಗಿ ಇಂಟರ್ ಥ್ರೆಡ್ ಕಮ್ಯುನಿಕೇಷನ್ ಆಗ್ತೈತಿ ಅಂತೇಳಿ ವಿತ್ ಎಕ್ಸಾಂಪಲ್ ನೋಡೋಣ ಅಂತ ನಾವು. ಕ್ಲಾಸಿಕಲ್ ಎಕ್ಸಾಂಪಲ್ ಯಾವುದಂತಂದ್ರೆ ಪ್ರೊಡ್ಯೂಸರ್ ಕನ್ಸ್ಯೂಮರ್ ಪ್ರಾಬ್ಲಮ್ ಅಂತೇಳಿ ಕರೀತಾರೆ. ಇದ್ರೊಳಗೆ 2 ಥ್ರೆಡ್ ಇರ್ತಾವೆ. ಪ್ರೊಡ್ಯೂಸರ್ ಅಂತೇಳಿ ಒಂದು ಥ್ರೆಡ್ ಇರ್ತೈತಿ, ಕನ್ಸ್ಯೂಮರ್ ಅಂತೇಳಿ ಒಂದು ಥ್ರೆಡ್ ಇರ್ತೈತಿ. ಈ ಪ್ರೊಡ್ಯೂಸರ ಕನ್ಸ್ಯೂಮರ ಬಫರ್ ಅನ್ನುವಂಥ ರಿಸೋರ್ಸ್ನ ಶೇರ್ ಮಾಡ್ತಿರ್ತಾವ. ಪ್ರೊಡ್ಯೂಸರ್ ಏನು ಮಾಡ್ತೈತಿ ಡಾಟಾನ ಬಫರ್ದಾಗ ಪ್ಲೇಸ್ ಮಾಡ್ತಿರ್ತೈತಿ, ಕನ್ಸ್ಯೂಮರ್ ಥ್ರೆಡ್ಡ ಡಾಟಾನ ಬಫರಿಂದ ರೀಡ್ ಮಾಡ್ಕೋತಿರ್ತೈತಿ. ಇಲ್ಲಿ ಮೇನ್ ರೂಲ್ ಏನಂತಂದ್ರೆ ಪ್ರೊಡ್ಯೂಸರ್ ಏನು ಮಾಡಬೇಕು ಅಂತಂದ್ರೆ ಬಫರ್ನ ಚೆಕ್ ಮಾಡ್ತೈತಿ. ಬಫರ್ದಾಗ ಆಲ್ರೆಡಿ ಡಾಟಾ ಇತ್ತಂದ್ರೆ ಪ್ರೊಡ್ಯೂಸರ್ ಏನು ಮಾಡ್ಬೇಕಾ ವೇಟ್ ಮಾಡ್ಬೇಕಾ. ಕನ್ಸ್ಯೂಮರ್ ಏನು ಮಾಡ್ಬೇಕಾ ಬಫರ್ ಖಾಲಿ ಇತ್ತಂತಂದ್ರೆ ಅದ್ರೊಳಗಿಂದ ಡಾಟಾನ ರೀಡ್ ಮಾಡಬಾರ್ದ ವೇಟ್ ಮಾಡ್ಬೇಕು. ಯಾವಾಗ ಬಫರ್ದಾಗ ಡಾಟಾ ಇರ್ತೈತಲ್ಲ ಅವಾಗ ಅಷ್ಟ ಕನ್ಸ್ಯೂಮರ್ ಥ್ರೆಡ್ ಬಫರಿಂದ ಡಾಟಾನ ರೀಡ್ ಮಾಡ್ಬೇಕು. ನಾವು ಇದನ್ನ ವಿತ್ ಎಕ್ಸಾಂಪಲ್ ನೋಡೋಣ ಅಂತ. ನಾವು ಬಫರ್ ಅಂತೇಳಿ ಒಂದು ಕ್ಲಾಸ್ನ ಇಲ್ಲೇ ಡಿಫೈನ್ ಮಾಡಿವ. ಈ ಬಫರ್ ಕ್ಲಾಸದ ಇನ್ಸ್ಟೆನ್ಸ್ನ ಪ್ರೊಡ್ಯೂಸರ್ ಥ್ರೆಡ್ ಆಮೇಲೆ ಕನ್ಸ್ಯೂಮರ್ ಥ್ರೆಡ್ ನಡ್ಬರ್ಕ ಶೇರ್ ಹಾಕಿರ್ತೈತಿ. ಸೊ ಈ ಬಫರ್ ಕ್ಲಾಸ್ದಾಗ ಪ್ರೊಡ್ಯೂಸರ್ ಆಮೇಲೆ ಕನ್ಸ್ಯೂಮ್ ಅಂತೇಳಿ 2 ಮೆಥಡ್ ಅದಾವ. ಈ ಪ್ರೊಡ್ಯೂಸ್ ಅನ್ನುವಂಥ ಮೆಥಡ್ನ ಪ್ರೊಡ್ಯೂಸರ್ ಥ್ರೆಡ್ ಕಾಲ್ ಮಾಡುತ್ತೆ, ಈ ಕನ್ಸ್ಯೂಮ್ ಅನ್ನುವಂಥ ಮೆಥಡ್ನ ಕನ್ಸ್ಯೂಮರ್ ಥ್ರೆಡ್ ಕಾಲ್ ಮಾಡುತ್ತೆ. ಈ ಬಫರ್ ಒಳಗೆ 2 ಇನ್ಸ್ಟೆನ್ಸ್ ವೇರಿಯೇಬಲ್ ಅದಾವ, ಈಸ್ ಅವೈಲೇಬಲ್ ಅಂತೇಳಿ ಆಮೇಲೆ ಡಾಟಾ ಅಂತೇಳಿ. ಪ್ರೊಡ್ಯೂಸರ್ ಏನು ಮಾಡ್ತೈತಿ ಡಾಟಾನ ಪ್ರೊಡ್ಯೂಸ್ ಮಾಡ್ತೈತಿ, ಅದಕ್ಕೆ ಇದ ಪ್ಯಾರಾಮೀಟರ್ ಆಗಿ ಡಾಟಾ ಅಂತೇಳಿ ಪ್ಯಾರಾಮೀಟರ್ನ ತೊಗೊಳಾಕತೈತಿ. ಸೊ ಪ್ರೊಡ್ಯೂಸರ್ ಥ್ರೆಡ್ ಏನು ಮಾಡ್ಬೇಕಾ ಎಲ್ಲಿ ತನಕ ಬಫರ್ದಾಗ ಡಾಟಾ ಇರ್ತೈತಿಲ್ಲ ಅಲ್ಲಿ ತನಕ ವೇಟ್ ಮಾಡ್ಬೇಕಾ. ಅದ್ರ ಸಲುವಾಗಿ ನಾವು ಇಲ್ಲೇ ಫೈಲ್ ಲೂಪ ಬರ್ದಿವ. ಸೊ ಇದು ಫೈಲ್ ಲೂಪ್ ಏನು ಮಾಡ್ತೈತಿ ಈಸ್ ಅವೈಲೇಬಲ್ನ ಚೆಕ್ ಮಾಡ್ತೈತಿ. ಸೊ ಇದು ಈಸ್ ಅವೈಲೇಬಲ್ ಎಲ್ಲಿ ತನಕ ಟ್ರೂ ಇರ್ತೈತಿಲ್ಲ ಅಲ್ಲಿ ತನಕ ವೇಟ್ನ ಕಾಲ್ ಮಾಡ್ಬೇಕಂತ ಹೇಳಿದ. ಇನ್ ಕೇಸ್ ಈಸ್ ಅವೈಲೇಬಲ್ ಫಾಲ್ಸ್ ಇತ್ತಂತಂದ್ರೆ ಅವಾಗ ಈ ಲೂಪ ಎಕ್ಸಿಕ್ಯೂಟ್ ಆಗಂಗಿಲ್ಲ. ಅವಾಗ ನಾವು ಇಲ್ಲಿ ಕಳಿಸಿರುವಂಥ ಆರ್ಗ್ಯುಮೆಂಟನ್ನು ನಾವು ಇನ್ಸ್ಟೆನ್ಸ್ ವೇರಿಯೇಬಲ್ಗೆ ಕಾಪಿ ಮಾಡಾಕತ್ತೀವ. ನೆಕ್ಸ್ಟ್ ನಾವು ಥ್ರೆಡ್ ನೇಮ್ನ ಪ್ರಿಂಟ್ ಮಾಡಾಕತ್ತೀವ, ಪ್ರೊಡ್ಯೂಸ್ಡ್ ವ್ಯಾಲ್ಯೂ ಅಂತೇಳಿ ನಾವು ಈ ಡಾಟಾನ ಪ್ರಿಂಟ್ ಮಾಡಾಕತ್ತೀವ. ಸೊ ಈಗ ಪ್ರೊಡ್ಯೂಸರ್ ಏನು ಮಾಡೈತಿ ಡಾಟಾನ ಪ್ರೊಡ್ಯೂಸ್ ಮಾಡೈತಿ, ಅದ್ರ ಸಲುವಾಗಿ ನಾವು ಈಸ್ ಅವೈಲೇಬಲ್ನ ಅಪ್ಡೇಟ್ ಮಾಡಿ ಟ್ರೂ ಅಂತೇಳಿ ಹೇಳಾಕತ್ತೀವ. ಲೈನ್ ನಂಬರ್ 21ದಾಗ ನೋಟಿಫೈ ಆಲ್ ಅಂತೇಳಿ ನಾವು ಕರೆಯಾಕತ್ತೀವ. ಸೊ ಇದೇನು ಮಾಡ್ತೈತಿ ಈ ಬಫರ್ ಅನ್ನುವಂಥ ಆಬ್ಜೆಕ್ಟ್ ಮ್ಯಾಗ ಏನು ಕನ್ಸ್ಯೂಮರ್ ಥ್ರೆಡ್ ವೇಟ್ ಮಾಡ್ತಿರ್ತೈತಲ್ಲ ಅದಕ್ಕೆ ಇಂಟಿಮೇಟ್ ಮಾಡ್ತೈತಿ. ಅಂದ್ರೆ ಬಫರ್ದಾಗ ಈಗ ವ್ಯಾಲ್ಯೂ ಐತಿ, ನೀನು ವೇಕಪ್ ಆಗಿ ಆ ವ್ಯಾಲ್ಯೂನ ಕನ್ಸ್ಯೂಮ್ ಮಾಡಂತೇಳಿ. ಸೊ ಈ ಕನ್ಸ್ಯೂಮ್ ಮೆಥಡ್ದಾಗ ಈ ಲೂಪ್ ಐತಿ ಏನಂತಂದ್ರೆ ಐಡಿಯಾ ಕನ್ಸ್ಯೂಮರ್ ಥ್ರೆಡ್ ಎಲ್ಲಿ ತನ
ಬಫರ್ದಾಗ ಡಾಟಾ ಅವೈಲಬಲ್ ಇರಂಗಿಲ್ಲ ಅಲ್ಲಿ ತನಕ ಅದು ವೇಟ್ ಮಾಡ್ಬೇಕು. ಅದ್ರ ಸಲುವಾಗಿ ನಾವು ಈ ಫೈಲ್ ಲೂಪ್ನ ಬರ್ದೀವ. ಇಲ್ಲಿ ಫೈಲ್ ಲೂಪ್ದಾಗ ನೋಡಿದೀವಿ ಅಂತಂದ್ರೆ ಎಲ್ಲಿ ತನಕ ನಾಟ್ ಅವೈಲಬಲ್ ಇರ್ತೈತಲ್ಲ ಅಲ್ಲಿ ತನಕ ಇದ ವೇಟ್ ಮೆಥಡ್ ಎಕ್ಸಿಕ್ಯೂಟ್ ಆಗ್ತಾನೆ ಇರ್ತೈತಿ. ಸೊ ಇನ್ ಕೇಸ್ ಡಾಟಾ ಅವೈಲಬಲ್ ಇತ್ತು ಅಂತಂದ್ರೆ ನಾವು ಇಲ್ಲೇ ಥ್ರೆಡ್ ನೇಮ್ನ ಪ್ರಿಂಟ್ ಮಾಡಿ ಕನ್ಸ್ಯೂಮ್ಡ್ ವ್ಯಾಲ್ಯೂ ಅಂತ ಹೇಳಿ ಯಾವ ವ್ಯಾಲ್ಯೂ ಇರ್ತೈತಲ್ಲ ಅಂದ್ರೆ ಇದು ಇನ್ಸ್ಟೆನ್ಸ್ ವೇರಿಯೇಬಲ್ ಡಾಟಾಕ್ಕೆ ನಾವು ಇಲ್ಲಿರುವಂಥ ಪ್ಯಾರಾಮೀಟರ್ನ ಪಾಸ್ ಮಾಡಿವಲ್ಲ ಈ ಡಾಟಾನ ನಾವಿಲ್ಲೇ ಪ್ರಿಂಟ್ ಮಾಡಾಕತ್ತೀವ ಅಂತಂದ್ರೆ ಈ ವ್ಯಾಲ್ಯೂನ ಕನ್ಸ್ಯೂಮ್ ಮಾಡಿದೀವಿ ಅಂತೇಳಿ. ಈಗ ಕನ್ಸ್ಯೂಮರ್ ಏನು ಮಾಡೈತಿ ಪ್ರೊಡ್ಯೂಸ್ ಮಾಡಿರುವಂಥ ವ್ಯಾಲ್ಯೂನ ಕನ್ಸ್ಯೂಮ್ ಮಾಡ್ತೇವೆ. ಈಗ ನಾವೇನು ಮಾಡ್ಬೇಕಾ ಇದು ಅವೈಲೇಬಲ್ ಇದ್ದಿದ್ದನ್ನು ನಾವು ಫಾಲ್ಸ್ ಮಾಡ್ಬೇಕು. ಯಾಕಂದ್ರೆ ಕನ್ಸ್ಯೂಮರ್ ಏನು ಮಾಡೈತಿ ಡಾಟಾನ ಕನ್ಸ್ಯೂಮ್ ಮಾಡೈತೆ. ಅದ್ರ ಸಲುವಾಗಿ ನಾವು ಈಸ್ ಅವೈಲೇಬಲ್ ಈಕ್ವಲ್ ಟು ಫಾಲ್ಸ್ ಅಂತ ಮಾಡಾಕತ್ತೀವ, ನೋಟಿಫೈ ಆಲ್ ಕಾಲ್ ಮಾಡಾಕತ್ತೀವ. ಈಗ ನಾವು ಪ್ರೊಡ್ಯೂಸರ್ಗೆ ಹೇಳ್ಬೇಕು ಅಂತಂದ್ರೆ ಬಫರ್ದಾಗಿರುವಂಥ ಡಾಟಾನ ಕನ್ಸ್ಯೂಮ್ ಮಾಡೈತಿ, ಆಮೇಲೆ ಈಸ್ ಅವೈಲೇಬಲ್ ಫಾಲ್ಸ್ ಆಗೈತಿ, ಅದಕ್ಕೆ ನೀನು ವೇಕಪ್ ಆಗಿ ಅಗೇನ್ ಡಾಟಾನ ಪ್ರೊಡ್ಯೂಸ್ ಮಾಡಂತೇಳಿ ಹೇಳೋ ಸಲುವಾಗಿ ನಾವೆಲ್ಲ ನೋಟಿಫೈ ಆಲ್ ಅಂತೇಳಿ ಕರೆಯಾಕತ್ತೀವ. ಸೊ ಇದು ನಮ್ದು ಮೇನ್ ಪ್ರೋಗ್ರಾಮ. ಇದ್ರೊಳಗೆ ನಮ್ದು ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ಮೆಥಡ್ ಐತಿ. ನಾವು ಫಸ್ಟ್ ಬಫರ್ ಕ್ಲಾಸದ ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಾಕತ್ತೀವ. ಅದಾದ್ಮೇಲೆ ನಮ್ದು ಪ್ರೊಡ್ಯೂಸರ್ ಥ್ರೆಡ್ ಐತಿ, ಆಮೇಲೆ ಕನ್ಸ್ಯೂಮರ್ ಥ್ರೆಡ್ ಐತಿ. ಪ್ರೊಡ್ಯೂಸರ್ ಥ್ರೆಡ್ ಒಳಗಡೆ ನಾವು ರನ್ ಮೆಥಡ್ ಇಂಪ್ಲಿಮೆಂಟೇಷನ್ ಈ ರೀತಿ ಕೊಡಾಕತ್ತೀವ. ಕನ್ಸ್ಯೂಮರ್ ಥ್ರೆಡ್ಗೆ ನಾವು ರನ್ ಮೆಥಡ್ ಇಂಪ್ಲಿಮೆಂಟೇಷನ್ ಈ ರೀತಿ ಕೊಡಾಕತ್ತೀವ. ಸೊ ಇಲ್ಲಿ ನೋಡಿದ್ರೆ ನಾವು ಫಾರ್ ಲೂಪ್ದಾಗ ಬಫರ್ ಡಾಟ್ ಪ್ರೊಡ್ಯೂಸ್ ಅಂತೇಳಿ ಕಾಲ್ ಮಾಡಾಕತ್ತೀವ. ಸೊ ಈ ಫಾರ್ ಲೂಪ 3 ಸಲ ರನ್ ಆಗುತ್ತೆ. ನಾವು ಪ್ರತಿ ಸಲನೂ ಪ್ರೊಡ್ಯೂಸ್ ಮೆಥಡ್ನ ಕರೆಯಾಕತ್ತೀವ. ಅದ್ರೊಳಗೆ ವ್ಯಾಲ್ಯೂ ಆಗಿ ನಾವು 5 ವ್ಯಾಲ್ಯೂನ ನಾವು ಇಲ್ಲೇ ಕಳ್ಸಾಕತ್ತೀವ. ಸೊ ನಮ್ಗೆ ಔಟ್ಪುಟ್ದಾಗ ಒಂದು ಸ್ವಲ್ಪ ಡಿಲೇ ಇರಲಿ ಅಂತೇಳಿ ನಾವು ಏನು ಮಾಡಾಕತ್ತೀವ, ಪ್ರೊಡ್ಯೂಸರ್ಗೆ ಒಂದು ಸ್ವಲ್ಪ ಕನ್ಸ್ಯೂಮರ್ಗೆ ಅದನ್ನು ಕನ್ಸ್ಯೂಮ್ ಮಾಡೋಕೆ ಟೈಮ್ ಕೊಡೋಣ ಅಂತೇಳಿ ನಾವು ಥ್ರೆಡ್ ಡಾಟ್ ಸ್ಲೀಪ್ ಅಂತೇಳಿ 1000 ಅಂಥೇಳಿ ನಾವು ಟೈಮ್ನ ಆ್ಯಡ್ ಮಾಡಿವ. 1000 ಮಿಲಿ ಸೆಕೆಂಡ್ ತನೂ ಪ್ರೊಡ್ಯೂಸ್ ಮಾಡಿಂದ ಇದು ವೇಟ್ ಆಗಲಿ ಅಂಥೇಳಿ. ಇದು ಥ್ರೆಡ್ ಡಾಟ್ ಸ್ಲೀಪ್ ಇಂಟರಪ್ಟೆಡ್ ಎಕ್ಸೆಪ್ಷನ್ನ ಥ್ರೋ ಮಾಡ್ತೈತಿ. ಅದಕ್ಕೆ ನಾವು ಈ ಎಕ್ಸೆಪ್ಷನ್ನ ಇಲ್ಲೇ ಹ್ಯಾಂಡಲ್ ಮಾಡಾಕತ್ತೀವ, ಕ್ಯಾಚ್ ಮಾಡಾಕತ್ತೀವ. ಸೊ ಈ ಪ್ರೊಡ್ಯೂಸರ್ ಥ್ರೆಡ್ ಹೆಸರು ನಾವು ಪ್ರೊಡ್ಯೂಸರ್ ಅಂತೇಳಿ ಮೆನ್ಷನ್ ಮಾಡಾಕತ್ತೀವ. ಸೊ ಕನ್ಸ್ಯೂಮರ್ ಥ್ರೆಡ್ ಏನು ಮಾಡ್ತೈತಿ, ಇದನ್ನು ಫಾರ್ ಲೂಪ್ನ ರನ್ ಮಾಡ್ತೈತಿ 3 ಸಲ. ಆಮೇಲೆ ನಾವಿಲ್ಲಿ ನೋಡಿದ್ರೆ ಕನ್ಸ್ಯೂಮ್ ಅನ್ನುವಂಥ ಮೆಥಡ್ನ ನಾವಿಲ್ಲೇ ಕಾಲ್ ಮಾಡಾಕ್ತೀವ. ಬಫರ್ದಾಗ ಕನ್ಸ್ಯೂಮ್ ಮೆಥಡ್ನ ಇಲ್ಲಿ ಕಾಲ್ ಮಾಡಾಕತ್ತೀವ. ಒಂದ್ಸಲ ಅದು ಕನ್ಸ್ಯೂಮ್ ಮಾಡ್ತಂತಂದ್ರೆ ವ್ಯಾಲ್ಯೂನ ಪ್ರೊಡ್ಯೂಸ್ ಮಾಡೋ ಸಲುವಾಗಿ 1500 ಮಿಲಿ ಸೆಕೆಂಡ್ ತನಕ ಕನ್ಸ್ಯೂಮರ್ ಥ್ರೆಡ್ ವೇಟ್ ಮಾಡಲಿ ಅಂತೇಳಿ ನಾವು ಥ್ರೆಡ್ ಡಾಟ್ ಸ್ಲೀಪ್ 1500 ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿವ. ಲೈನ್ ನಂಬರ್ 33ದಾಗ ಪ್ರೊಡ್ಯೂಸರ್ ಡಾಟ್ ಸ್ಟಾರ್ಟ್ ಆಮೇಲೆ ಕನ್ಸ್ಯೂಮರ್ ಡಾಟ್ ಸ್ಟಾರ್ಟ್ ಅಂತೇಳಿ ನಾವು ಇವು 2 ಥ್ರೆಡ್ನ ಸ್ಟಾರ್ಟ್ ಮಾಡಾಕತ್ತೀವ. ಇದನ್ನ ನಾವೀಗ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಸೊ ಈಗ ನಾವು ಎಕ್ಸಿಕ್ಯೂಟ್ ಮಾಡಿದ್ರೆ ನಮ್ಗೆ ಈ ರೀತಿ ಔಟ್ಪುಟ್ ಬಂತ. ಪ್ರೊಡ್ಯೂಸರ್ ಪ್ರೊಡ್ಯೂಸ್ಡ್ ವ್ಯಾಲ್ಯೂ 1, ಕನ್ಸ್ಯೂಮ್ಡ್ ವ್ಯಾಲ್ಯೂ 1 ಅಂತೇಳಿ. ಸೊ ಇಲ್ಲಿ ಏನಾಗ್ತೈತಿ, ಫಸ್ಟ್ ಪ್ರೊಡ್ಯೂಸರ್ ಥ್ರೆಡ್ಡಿಗೆ ಏನು ಆಗ್ತೈತಿ, CPU ಸೈಕಲ್ ಸಿಕ್ತ. ಸೊ ಪ್ರೊಡ್ಯೂಸ್ ಮೆಥಡ್ ಕಾಲ್ ಆಯ್ತು. ಈಗ ಇಲ್ಲೇನೈತಿ, ಇನಿಷಿಯಲಿ ಈಸ್ ಅವೈಲೇಬಲ್ ಫಾಲ್ಸ್ ಐತಿ. ಅದ್ರ ಸಲುವಾಗಿ ಈ ಫೈಲ್ ಲೂಪ ಎಕ್ಸಿಕ್ಯೂಟ್ ಆಗಂಗಿಲ್ಲ. ನಾವೇನು ಮಾಡಾಕ್ತೀವಿ, ಇಲ್ಲಿ ಕಳಿಸಿರುವಂಥ ವ್ಯಾಲ್ಯೂನ ದಿಸ್ ಡಾಟ್ ಡಾಟಾಗ ಆ್ಯಡ್ ಮಾಡಾಕತ್ತೀವ. ಇಲ್ಲೇನಾಯ್ತು, ನಮಗೆ ಥ್ರೆಡ್ ನೇಮ್ನ ಪ್ರಿಂಟ್ ಮಾಡಾಕತ್ತೀವ. ಪ್ರೊಡ್ಯೂಸರ್ ಅಂತೇಳಿ ಬಂತ. ಪ್ರೊಡ್ಯೂಸ್ಡ್ ವ್ಯಾಲ್ಯೂ ಅಂತೇಳಿ ನಾವು ಇಲ್ಲಿ ಕಳಿಸಿರುವಂಥ ಡಾಟಾನ ಪ್ರಿಂಟ್ ಮಾಡಾಕತ್ತೀವ 1 ಅಂತೇಳಿ ಬಂತ. ಈಗ ಪ್ರೊಡ್ಯೂಸರ್ ಡಾಟಾನ ಪ್ರೊಡ್ಯೂಸ್ ಮಾಡೈತಿ. ಅದಕ್ಕೆ ನಾವು ಈಸ್ ಅವೈಲೇಬಲ್ನ ನಾವು ಟ್ರೂಗ್ ಸೆಟ್ ಮಾಡಾಕತ್ತೀವ, ನೋಟಿಫೈ ಆಲ್ನ ಕಾಲ್ ಮಾಡಾಕತ್ತೀವ. ಸೊ ಕನ್ಸ್ಯೂಮರ್ ಥ್ರೆಡ್ಡಿಗೆ ನಾವೇನು ಹೇಳಾಕತ್ತೀವ, ನೀ ವೇಕಪ್ ಆಗಿ ಡಾಟಾನ ಕನ್ಸ್ಯೂಮ್ ಮಾಡಂತೇಳಿ ಹೇಳಾಕತ್ತೀವಿ ನಾವಿಲ್ಲಿ. ಈಗ ಏನಾಯ್ತು ಅಂತಂದ್ರೆ ನಮ್ದು ಫಸ್ಟ್ ಫಾರ್ ಲೂಪ್ ಎಕ್ಸಿಕ್ಯೂಟ್ ಆಗೈತಿ. ಥ್ರೆಡ್ ಡಾಟ್ ಸ್ಲೀಪಿಗೆ ಹೋಯ್ತು. ಈಗ ಥ್ರೆಡ್ ಡಾಟ್ ಸ್ಲೀಪ್ ಏನು ಮಾಡ್ತೈತಿ, ಬೇಸಿಕಲಿ ಲಾಕ್ನ ರಿಲೀಸ್ ಮಾಡಂಗಿಲ್ಲ, ಹೋಲ್ಡ್ ಮಾಡಿರ್ತೈತಿ ಇದು. ಸೊ ಒಂದು ಸ್ವಲ್ಪ ಟೈಮ್ ತನಕ ವೇಟ್ ಆಗಿಂದ ಅಗೇನ್ ಫಾರ್ ಲೂಪ್ ರನ್ ಆಗ್ತೈತಿ. ಅವಾಗ ಇಂಟ್ i = 2 ಆಗಿರ್ತೈತಿ. ಇಲ್ಲಿ ನಾವು ಬಫರ್ ಡಾಟ್ ಪ್ರೊಡ್ಯೂಸರ್ 2 ಅಂತೇಳಿ ಕಳಿಸ್ತೀವಿ. ಸೊ ಈಗೇನಾಗ್ತೈತಿ, ಫೈಲ್ ಈಸ್ ಅವೈಲೇಬಲ್ ಏನೈತಿ, ಇದ್ರದ ಈಸ್ ಅವೈಲೇಬಲ್ ವ್ಯಾಲ್ಯೂ ಟ್ರೂ ಐತಿ. ಅದ್ರ ಸಲುವಾಗಿ ಪ್ರೊಡ್ಯೂಸರ್ ಥ್ರೆಡ್ ವೇಟ್ಗೆ ಹೋಗ್ತೈತಿ. ಸೊ ಈಗ ವೇಟಿಗೆ ಹೋದ ತಕ್ಷಣ ಏನಾಗ್ತೈತಿ, ಮಾನಿಟರ್ ಲಾಕ ಫ್ರೀ ಆಗ್ತೈತಿ. ಅವಾಗ ಏನಾಗ್ತೈತಿ ಅಂದ್ರೆ ನಮ್ದು ಕನ್ಸ್ಯೂಮರ್ ಥ್ರೆಡ್ಗೆ CPU ಲೈಫ್ ಸೈಕಲ್ ಸಿಗ್ತೈತಿ. ಕನ್ಸ್ಯೂಮರ್ ಏನು ಮಾಡ್ತೈತಿ, ಈ ಫಾರ್ ಲೂಪ್ನ ರನ್ ಮಾಡಿ ಬಫರ್ ಡಾಟ್ ಕನ್ಸ್ಯೂಮ್ ಅಂತೇಳಿ ಕರಿತೈತಿ. ಸೊ ಕನ್ಸ್ಯೂಮ್ ಮೆಥಡ್ದಾಗ ಏನೈತಿ, ಈ ಕಂಡೀಷನ್ ಟ್ರೂ ಆಗಲ್ಲ. ಯಾಕಂದ್ರೆ ಈಸ್ ಅವೈಲೇಬಲ್ ಟ್ರೂ ಇರೋದ್ರಿಂದ ಈ ಕಂಡೀಷನ್ ನಮ್ದು ಎಕ್ಸಿಕ್ಯೂಟ್ ಆಗಂಗಿಲ್ಲ. ನಮಗೆ ಏನು ಹಾಕೈತಿ ಅಂದ್ರೆ ಈ ಲೈನ್ ಪ್ರಿಂಟ್ ಹಾಕೈತಿ, ಥ್ರೆಡ್ ನೇಮ ಪ್ರಿಂಟ್ ಆಗ್ತೈತಿ. ಇಲ್ಲಿ ಕನ್ಸ್ಯೂಮ್ಡ್ ಅಂತೇಳಿ ವ್ಯಾಲ್ಯೂ ಏನೈತಿ, ಡಾಟಾದ 1 ಅಂತೇಳಿ ಐತಿ, 1 ಅಂತೇಳಿ ಬಂದೈತಿ. ಈಗ ನಾವು ಈಸ್ ಅವೈಲೇಬಲ್ನ ನಾವು ಅಪ್ಡೇಟ್ ಮಾಡ್ಬೇಕು. ಯಾಕಂದ್ರೆ ಕನ್ಸ್ಯೂಮರ್ ಥ್ರೆಡ್ ವ್ಯಾಲ್ಯೂನ ಕನ್ಸ್ಯೂಮ್ ಮಾಡೈತಿ. ಅದ್ರ ಸಲುವಾಗಿ ಈಸ್ ಅವೈಲೇಬಲ್ = ಫಾಲ್ಸ್ ಆಯ್ತಾ. ನಾವು ಈಗ ಪ್ರೊಡ್ಯೂಸರ್ ಥ್ರೆಡ್ಗೆ ಇನ್ಫಾರ್ಮ್ ಮಾಡ್ಬೇಕು. ಅದಕ್ಕೆ ನೋಟಿಫೈ ಆಲ್ನ ಕರೆಯಾಕತ್ತೀವ.
ಸೊ ಅಗೇನ್ ಫಾರ್ ಲೂಪ್ ಇನ್ನೊಂದ್ಸಲ ಇಲ್ಲಿ ಎಕ್ಸಿಕ್ಯೂಟ್ ಆಗ್ತೈತಿ i = 2 ಅಂತ ಹೇಳಿ ಆಯ್ತಾ ಬಫರ್ ಡಾಟ್ ಕನ್ಸ್ಯೂಮ್ ಅಂತ ಹೇಳಿ ಕಾಲ್ ಆದಾಗ ಈ ಫೈಲ್ ಲೂಪ್ ಎಕ್ಸಿಕ್ಯೂಟ್ ಆಗ್ತೈತಿ. ಇಲ್ಲಿ ಏನೈತಿ ಈಸ್ ಅವೈಲೇಬಲ್ ನಮ್ದು ಈಗ ಈಸ್ ಅವೈಲೇಬಲ್ ಫಾಲ್ಸ್ ಐತೆ, ಅದ್ರ ಸಲುವಾಗಿ ನಾಟ್ ಏನಾಯ್ತಾ ಟ್ರೂ ಆಯ್ತಾ, ಅವಾಗ ವೇಟ್ ಮೆಥಡ್ ಕಾಲ್ ಆಯ್ತಾ. ಸೊ ಕನ್ಸ್ಯೂಮರ್ ಥ್ರೆಡ್ ವೇಟಿಂಗ್ ಸ್ಟೇಟ್ದಾಗ ಹೋಯ್ತು. ಅವಾಗ ಕಂಟ್ರೋಲ್ ನಮಗೆ ಪ್ರೊಡ್ಯೂಸರ್ ಥ್ರೆಡ್ಗೆ ಅಗೇನ್ ಸಿಗ್ತೈತಿ. ಪ್ರೊಡ್ಯೂಸರ್ ಥ್ರೆಡ್ ಈ ಲೂಪ್ನ ಎಕ್ಸಿಕ್ಯೂಟ್ ಮಾಡ್ತೈತಿ. ಈಗ ಈಸ್ ಅವೈಲೇಬಲ್ ಫಾಲ್ಸ್ ಆಗಿದ್ರಿಂದ ಈ ಲೈನ್ ಎಕ್ಸಿಕ್ಯೂಟ್ ಆಗ್ತೈತಿ. ಸೊ ಲಾಸ್ಟ್ ಇದು ಅಪ್ಡೇಟ್ ಆಗಿರುವಂಥ ವ್ಯಾಲ್ಯೂ ಯಾವುದು 2. ಸೊ 2 ದಿಸ್ ಡಾಟ್ ಆಗ ಸಿಗ್ತೈತಿ. ಇಲ್ಲಿ ನಮ್ಗೆ ಏನು ಲೈನ್ ಪ್ರಿಂಟ್ ಆಗ್ತೈತಿ, ಪ್ರೊಡ್ಯೂಸ್ಡ್ ಅಂದ್ರೆ ಪ್ರೊಡ್ಯೂಸರ್ದ ನೇಮ್ ಆಫ್ ದ ಥ್ರೆಡ್ ಪ್ರಿಂಟ್ ಆಗೈತಿ. ಆಮೇಲೆ ಪ್ರೊಡ್ಯೂಸ್ಡ್ ವ್ಯಾಲ್ಯೂವ 2 ಅಂತೇಳಿ ನಮ್ದಲ್ಲಿ ಪ್ರಿಂಟ್ ಆಗೈತಿ. ನಾವು ಅಗೇನ್ ಏನು ಮಾಡಾಕ್ತೀವಿ ಇಲ್ಲ ಡಾಟಾನ ಅಪ್ಡೇಟ್ ಮಾಡಾಕ್ತೀವ. ಈಸ್ ಅವೈಲೇಬಲ್ ಟ್ರೂ ಅಂತೇಳಿ ಮಾಡಾಕ್ತೀವ. ನೋಟಿಫೈ ಆಲ್ ಕನ್ಸ್ಯೂಮರ್ ಥ್ರೆಡ್ಗೆ ನಾವು ಇನ್ಫಾರ್ಮ್ ಮಾಡಾಕತ್ತೀವ. ಸೊ ಅಗೇನ್ ಇಲ್ಲಿ ಏನಾಗ್ತೈತಿ, ಫಾರ್ ಲೂಪ್ ಕಂಟಿನ್ಯೂ ಆಗ್ತೈತಿ. ಐ ವ್ಯಾಲ್ಯೂ ಈಗ 3 ಆಯ್ತು. ಇನ್ನೊಂದ್ಸಲ ನಮ್ದು ಪ್ರೊಡ್ಯೂಸ್ ಮೆಥಡ್ ಕಾಲ್ ಆಗ್ತೈತಿ. ಅವಾಗ ಏನಾಗ್ತೈತಿ, ಈಸ್ ಅವೈಲೇಬಲ್ ಟ್ರೂ ಇರೋದ್ರಿಂದ ಇದು ಫೈಲ್ ಲೂಪ್ ರನ್ ಆಗ್ತೈತಿ. ನಮಗೆ ಪ್ರೊಡ್ಯೂಸರ್ ಥ್ರೆಡ್ ವೇಟಿಂಗ್ ಸ್ಟೇಟ್ದಾಗ ಹೋಗ್ತೈತಿ. ಕಂಟ್ರೋಲ್ ಕನ್ಸ್ಯೂಮರ್ ಥ್ರೆಡ್ಗೆ ಸಿಗ್ತೈತಿ. ಸೊ ಈ ಲೂಪ್ ಬ್ರೇಕ್ ಆಗ್ತೈತಿ. ಈ ಲೈನ್ ಪ್ರಿಂಟ್ ಆಗ್ತೈತಿ ನಮ್ಗೆ ಕನ್ಸ್ಯೂಮರ್ ವ್ಯಾಲ್ಯೂ 2 ಅಂತೇಳಿ ನಮಗೆ ಸಿಗ್ತೈತಿ. ಸೊ ಈಸ್ ಅವೈಲೇಬಲ್ ಇಲ್ಲಿ ಏನಾಯ್ತಾ ಫಾಲ್ಸ್ ಆಯ್ತಾ ನೋಟಿಫೈ ಆಲ್ ಅಂದ್ರೆ ನಾವು ಪ್ರೊಡ್ಯೂಸರ್ ಥ್ರೆಡ್ಗೆ ಹೇಳಾಕತ್ತೀವ. ಸೊ ಕನ್ಸ್ಯೂಮರ್ ಥ್ರೆಡ್ ಲೂಪ್ ರನ್ ಆಗ್ತೈತಿ. ಈಗ ಐ ವ್ಯಾಲ್ಯೂವ 3 ಅಂತೇಳಿ ಆಯ್ತು. ಸೊ ಬಫರ್ ಡಾಟ್ ಕನ್ಸ್ಯೂಮ್ ಇನ್ನೊಂದ್ಸಲ ಕಾಲ್ ಆಯ್ತು. ಆದರೆ ಈಗ ವ್ಯಾಲ್ಯೂ ಏನೈತೆ ನಮ್ದಿದ ನಾಟ್ ಐತಿ. ಅದ್ರ ಸಲುವಾಗಿ ಇದು ವ್ಯಾಲ್ಯೂ ಟ್ರೂ ಆಗಿರೋದ್ರಿಂದ ನಮ್ದು ವೇಟ್ ಮೆಥಡ್ ಕಾಲ್ ಆಯ್ತು. ಸೊ ಈ ವೇಟ್ ಮೆಥಡ್ ಕಾಲ್ ಆಗಿದ್ರ ಸಲುವಾಗಿ CPU ಸೈಕಲ್ ಪ್ರೊಡ್ಯೂಸರ್ ಥ್ರೆಡ್ಗೆ ಸಿಗ್ತೈತಿ. ಈಗ ಈಸ್ ಅವೈಲೇಬಲ್ ಫಾಲ್ಸ್ ಐತಿ. ಅದ್ರ ಸಲುವಾಗಿ ಇಲ್ಲಿ ಲಾಸ್ಟ್ ಅಪ್ಡೇಟೆಡ್ ವ್ಯಾಲ್ಯೂ 3 ಐತಿ. 3 ಇಲ್ಲಿ ಕಾಪಿ ಆಗ್ತೈತಿ. ಆಮೇಲೆ ನಮ್ಗೆ ಈ ಲೈನ್ನ ಪ್ರಿಂಟ್ ಆಕೈತಿ. ಪ್ರೊಡ್ಯೂಸ್ಡ್ ವ್ಯಾಲ್ಯೂ 3 ಅಂತೇಳಿ ಬಂತ. ನಾವೇನು ಮಾಡಾಕ್ತೀವ, ಈಸ್ ಅವೈಲೇಬಲ್ನ ಅಗೇನ್ ಅಪ್ಡೇಟ್ ಮಾಡಾಕ್ತೀವ ಟ್ರೂ ಅಂತೇಳಿ ನೋಟಿಫೈ ಆಲ್ ಕನ್ಸ್ಯೂಮರ್ ಥ್ರೆಡ್ಗೆ ನೋಟಿಫೈ ಮಾಡಾಕತ್ತೀವ. ಸೊ ಈಗ ನಮ್ದಿದ ಫಾರ್ ಲೂಪ್ ಬ್ರೇಕ್ ಆಯ್ತು. ಯಾಕಂದ್ರೆ ಐ ವ್ಯಾಲ್ಯೂ 3 4 ಆಯ್ತಂದ್ರೆ ನಮ್ದಿದ ಬ್ರೇಕ್ ಆಯ್ತಾ. ನಮ್ದು ಪ್ರೊಡ್ಯೂಸರ್ ಥ್ರೆಡ್ ಪೂರ್ತಿ ಕೆಲಸ ಮುಗೀತು. ಅಂದ್ರೆ ಪ್ರೊಡ್ಯೂಸರ್ ಥ್ರೆಡ್ ಕಂಪ್ಲೀಟ್ ಆಗಿ ಎಕ್ಸಿಕ್ಯೂಟ್ ಆಯ್ತು. ಈಗ ಕಂಟ್ರೋಲರ್ ನಮಗೆ ಕನ್ಸ್ಯೂಮರ್ ಥ್ರೆಡ್ಗೆ ಬರ್ತೈತಿ. ಕನ್ಸ್ಯೂಮರ್ ಥ್ರೆಡ್ ಏನು ಮಾಡ್ತೈತಿ ಅಂತಂದ್ರೆ ನಮಗೆ ಇಲ್ಲಿ ಸ್ಟಕ್ ಆಗೈತಿ. ಈಗ ಈಸ್ ಅವೈಲೇಬಲ್ ಟ್ರೂ ಆಗಿದ್ರ ಸಲುವಾಗಿ ಈ ಫೈಲ್ ಲೂಪ್ದಾಗ ಕಂಟ್ರೋಲ್ ಹೋಗಂಗಿಲ್ಲ. ನಮ್ಗೆ ಈ ಲೈನ್ ಪ್ರಿಂಟ್ ಆಗುತ್ತೆ, ಕನ್ಸ್ಯೂಮ್ಡ್ ವ್ಯಾಲ್ಯೂ ಅಂತೇಳಿ 3 ಅಂತೇಳಿ ಪ್ರಿಂಟ್ ಆಗ್ತೈತಿ. ಈಸ್ ಅವೈಲೇಬಲ್ ನಾವು ಫಾಲ್ಸ್ ಮಾಡಾಕ್ತೀವಿ. ನೋಟಿಫೈ ಆಲ್ ಮಾಡಾಕತ್ತೀವ. ನೋಟಿಫೈ ಆಲ್ ಕಾಲ್ ಮಾಡಿದ್ರು ಪ್ರೊಡ್ಯೂಸರ್ ಥ್ರೆಡ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ರಿಂದ ಇಲ್ಲಿ ನಮಗೇನು ಇಂಪ್ಯಾಕ್ಟ್ ಆಗಂಗಿಲ್ಲ. ಸೊ ಕನ್ಸ್ಯೂಮರ್ ಥ್ರೆಡ್ ಏನು ಮಾಡ್ತೈತಿ ಅಂತಂದ್ರೆ ಇನ್ನೊಂದ್ಸಲ ಲೂಪ್ನ ಎಕ್ಸಿಕ್ಯೂಟ್ ಮಾಡ್ತೈತಿ. ಅವಾಗ ಐ ವ್ಯಾಲ್ಯೂ 4 ಆಗಿರ್ತೈತಿ. ಸೊ ನಮ್ಗೆ ಈ ಲೂಪ್ ಬ್ರೇಕ್ ಆಗ್ತೈತಿ. ಕನ್ಸ್ಯೂಮರ್ ಥ್ರೆಡ್ ತನ್ನ ಎಕ್ಸಿಕ್ಯೂಷನ್ನ ಕಂಪ್ಲೀಟ್ ಮಾಡ್ತೈತಿ. ಒಂದ್ಸಲ ಪ್ರೊಡ್ಯೂಸರ್ ಥ್ರೆಡ್ ಕನ್ಸ್ಯೂಮರ್ ಥ್ರೆಡ್ ಎರಡೂ ಕಂಪ್ಲೀಟ್ ಆದ್ಮೇಲೆ ಮೇನ್ ಥ್ರೆಡ್ನು ಇನ್ ಕೇಸ್ ರನ್ ಆಗ್ತಿತ್ತಂದ್ರೆ ಅದನ್ನು ಕಂಪ್ಲೀಟ್ ಆಗಿ ಎಕ್ಸಿಕ್ಯೂಷನ್ನ ಕಂಪ್ಲೀಟ್ ಮಾಡ್ತೈತಿ. ಈ ರೀತಿ ಪ್ರೊಡ್ಯೂಸರ್ ಥ್ರೆಡ್ ಕನ್ಸ್ಯೂಮರ್ ಥ್ರೆಡ್ ಎರಡೂ ಒಂದಕ್ಕೊಂದು ಕೋಆರ್ಡಿನೇಟ್ ಮಾಡಿ ವೇಟ್ ಅಂಡ್ ನೋಟಿಫೈ ಆಲ್ನ ಯೂಸ್ ಮಾಡ್ಕೊಂಡ ಇಲ್ಲೇ ಕಮ್ಯುನಿಕೇಟ್ ಅಥವಾ ಕೋಆರ್ಡಿನೇಟ್ ಮಾಡಿ ತಮ್ಮ ಎಕ್ಸಿಕ್ಯೂಷನ್ನ ಕಂಪ್ಲೀಟ್ ಮಾಡಕತ್ತಾವ. ನೆಕ್ಸ್ಟ್ ಇಂಪಾರ್ಟೆಂಟ್ ಇಂಟರ್ವ್ಯೂ ಕ್ವಶನ್ ಏನಂತಂದ್ರೆ ಇಲ್ಲೇ ನಾವು ಫೈಲ್ ಲೂಪ್ನ ಎದಕ್ಕೆ ಯೂಸ್ ಮಾಡಕತ್ತೀವ, ಇಫ್ ಕಂಡೀಷನ್ನ ಎದಕ್ಕೆ ಯೂಸ್ ಮಾಡಬಾರ್ದು ಅಂತ ಹೇಳಿ. ಸೊ ಇನ್ ಕೇಸ್ ನಾವು ಇಫ್ ಕಂಡೀಷನ್ ಯೂಸ್ ಮಾಡಿದ್ವಿ ಅಂದ್ರೆ ನಮ್ದು ಕನ್ಸ್ಯೂಮ್ ಮೆಥಡ್ ಈ ರೀತಿ ಕಾಣಿಸ್ತೈತಿ. ಇಫ್ ನಾಟ್ ಅವೈಲೇಬಲ್ ಇತ್ತಂದ್ರೆ ನಾವು ವೇಟ್ ಮಾಡ್ಬೇಕಾ. ಅದಾದ್ಮೇಲೆ ನಾವಿಲ್ಲೇ ನಮ್ದು system.out.println ಇರ್ತೈತಿ. ಆಮೇಲೆ ನಾವು ಅವೈಲೇಬಲ್ನ ಏನು ಮಾಡಾಕತ್ತೀವ ಫಾಲ್ಸ್ ಅಂತ ಹೇಳಿ ಮಾಡಿ ನೋಟಿಫೈ ಅಂತ ಕರಿತೀವಿ ನಾವು. ಲೆಟ್ಸ್ ಏ ನಮ್ದ್ರೊಳಗೆ ಒಂದು ಪ್ರೊಡ್ಯೂಸರ್ ಥ್ರೆಡ್ ಐತಿ T1 ಅಂತೇಳಿ, 2 ಕನ್ಸ್ಯೂಮರ್ಸ್ ಅದಾವ T2 ಆಮೇಲೆ T3 ಅಂತೇಳಿ. ಸೊ ಈಗ ನಾವು 3 ಥ್ರೆಡ್ನ ಸ್ಟಾರ್ಟ್ ಮಾಡಿದೀವ. ಸಪೋಸ್ T2ಗೆ ನಮ್ಗೆ CPU ಸೈಕಲ್ ಸಿಕ್ತ ಅಂದ್ರೆ T2 ಅಂದ್ರೆ ಕನ್ಸ್ಯೂಮರಿಗೆ ನಮ್ಗೆ CPU ಸೈಕಲ್ ಸಿಕ್ತ. ಸೊ ನಮ್ದಿದ್ದ ಕಂಡೀಷನ ಏನಾಯ್ತು, ನಮಗೆ ಟ್ರೂ ಆಯ್ತು ಅಂತಂದ್ರೆ ನಮ್ದು ಇನಿಷಿಯಲಿ ಅವೈಲೇಬಲ್ ಫಾಲ್ಸ್ ಐತಿ. ನಾಟ್ ಅವೈಲೇಬಲ್ ಏನಾಯ್ತು ನಮ್ದು ಟ್ರೂ ಆಯ್ತು. ಅದಕ್ಕೆ T2 ಏನಾಯ್ತು ನಮ್ದು ವೇಟಿಂಗ್ ಕಂಡೀಷನ್ದಾಗ ಹೋಯ್ತು ವೇಟ್ ಮೆಥಡ್ನ ಕರೆದ. ನೆಕ್ಸ್ಟ್ ನಮ್ದು T3ಗೆ ಸಪೋಸ್ CPU ಲೈಫ್ ಸೈಕಲ್ ಸಿಕ್ಕೈತಿ. ಅವಾಗ T3 ಈ ಕಂಡೀಷನ್ ಎಕ್ಸಿಕ್ಯೂಟ್ ಮಾಡಿ ವೇಟ್ ಸ್ಟೇಟ್ದಾಗ ಹೋತ. ಸೊ ಅದಾದ್ಮೇಲೆ ನಮಗೆ ಪ್ರೊಡ್ಯೂಸರ್ಗೆ ಅಂದ್ರೆ T1ಗೆ CPU ಲೈಫ್ ಸೈಕಲ್ ಸಿಕ್ತಾ. ಪ್ರೊಡ್ಯೂಸರ್ ಏನು ಮಾಡ್ತಂತಂದ್ರೆ ವ್ಯಾಲ್ಯೂನ ಪ್ರೊಡ್ಯೂಸ್ ಮಾಡ್ತಾ ನೋಟಿಫೈ ಆಲ್ನ ಕರೀತಾ. ಈಗ ಲೆಟ್ಸ್ ಸೇ T2 ವೇಕಪ್ ಆಯ್ತಾ. T2 ಏನು ಮಾಡೈತಿ ಅಂತಂದ್ರೆ ಲಾಸ್ಟ್ ಎಕ್ಸಿಕ್ಯೂಟ್ ಮಾಡಿರುವಂಥ ಲೈನ ವೇಟ್ನ ಅದು ಎಕ್ಸಿಕ್ಯೂಟ್ ಮಾಡೈತಿ. ಅದ್ರ ಸಲುವಾಗಿ ಈ ಲೈನ ಅದು ಎಕ್ಸಿಕ್ಯೂಟ್ ಮಾಡ್ತೈತಿ. ಕನ್ಸ್ಯೂಮ್ಡ್ ಡಾಟಾ ಅಂತೇಳಿ ಬಂತು. ಇಲ್ಲೇ ಪ್ರಿಂಟ್ ಆಯ್ತು ಅದು ವ್ಯಾಲ್ಯೂವ. ಆಮೇಲೆ ನಾವು ಅವೈಲೇಬಲ್ = ಫಾಲ್ಸ್ ಮಾಡಾಕ್ತೀವಿ. ನೋಟಿಫೈ ಅಂತೇಳಿ ಮಾಡಾಕತ್ತೀವಿ. ಇಲ್ಲಿ ತನೂ ಫೈನ್. ಈಗ T3 ಅನ್ನುವಂಥ ಥ್ರೆಡ್ನು ಏನು ಮಾಡಾಕತೈತಿ, ಈ ಶೇರ್ಡ್ ಆಬ್ಜೆಕ್ಟ್ ಮ್ಯಾಗ ವೇಟ್ ಮಾಡಾಕ್ತೈತಿ. ಅದಕ್ಕೆ
ವೇಕಪ್ ಕಾಲ್ ಹೋಯ್ತು. ಸೊ ಅದನ್ನು ಲಾಸ್ಟ್ ಎಕ್ಸಿಕ್ಯೂಟ್ ಮಾಡಿರುವಂಥ ಲೈನ್ನ ವೇಟ್ ಅದ್ರ ಸಲುವಾಗಿ ಅದನ್ನು ಏನು ಮಾಡ್ತೈತಿ ಡಾಟಾನ ಅಗೇನ ಕನ್ಸ್ಯೂಮ್ ಮಾಡ್ತೈತಿ. ಅಂದ್ರೆ ಔಟ್ಡೇಟೆಡ್ ಡಾಟಾ ಅಂದ್ರೆ ಆಲ್ರೆಡಿ T2 ಅದನ್ನ ಕನ್ಸ್ಯೂಮ್ ಮಾಡೈತಿ, ಅದ ವ್ಯಾಲ್ಯೂನ ಇದನ್ನು ಕನ್ಸ್ಯೂಮ್ ಮಾಡಾಕ್ತೈತಿ ಇಲ್ಲಿ. ಸೊ ಅಗೇನ್ ಇದೇನು ಮಾಡ್ತೈತಿ ಈಸ್ ಅವೈಲಬಲ್ನ ಮತ್ತು ಫಾಲ್ಸ್ ಅಂತೇಳಿ ಸೆಟ್ ಮಾಡಾಕ್ತೈತಿ, ನೋಟಿಫೈ ಅಂತೇಳಿ ಕಾಲ್ ಮಾಡಾಕ್ತೈತಿ. ಸೊ ಇಲ್ಲೇ ಏನಾಯ್ತಿಲ್ಲ ನಾವು ಫಾಲ್ಸ್ ನೋಟಿಫಿಕೇಶನ್ ಸಿಕ್ತು ನಮ್ಗೆ T3ಗೆ. ಸೊ ಈ ರೀತಿ ಇಫ್ ಕಂಡೀಷನ್ ಯೂಸ್ ಮಾಡೋದ್ರಿಂದ ನಮಗೆ ಫಾಲ್ಸ್ ನೋಟಿಫಿಕೇಶನ್ ಸಿಕ್ತಂದ್ರೆ ನಮಗೆ ಇನ್ಕನ್ಸಿಸ್ಟೆನ್ಸ್ ಆಮೇಲೆ ಅನ್ಡಿಸೈರ್ಡ್ ಔಟ್ಪುಟ್ ಬರ್ತೈತಿ. ಇದನ್ನು ಅವಾಯ್ಡ್ ಮಾಡೋ ಸಲುವಾಗಿ ನಾವು ಫೈಲ್ ಲೂಪ್ನ ಯೂಸ್ ಮಾಡ್ತೀವಿ. ಇನ್ ಕೇಸ್ ನಮ್ದಿಲ್ಲಿ ಫೈಲ್ ಇತ್ತಂತಂದ್ರೆ T3ಗೆ ಯಾವಾಗಿದ್ದು CPU ಸೈಕಲ್ ಸಿಗ್ತೈತಲ್ಲ ಅವಾಗ ಅವೈಲೇಬಲ್ನ ಚೆಕ್ ಮಾಡ್ತೈತೆ. ಅವೈಲೇಬಲ್ ಏನಿರ್ತೈತೆ ನಮ್ದು ಅವಾಗ ನಾಟ್ ಆಫ್ ಫಾಲ್ಸ್ ಇರೋದ್ರಿಂದ ಅಗೇನ್ ಅದೇನಾಗ್ತಿತ್ತ ವೇಟ್ ಸ್ಟೇಟಿಗೆ ಹೋಗ್ತಿತ್ತ, ನಮಗೆ ಪ್ರಾಪರ್ ಆಗಿ ನೋಟಿಫೈ ಆಲ್ ಏನು ಮಾಡ್ತಿತ್ತ ಪ್ರೊಡ್ಯೂಸರ್ ಥ್ರೆಡ್ಡಿಗೆ ಕಂಟ್ರೋಲ್ ಸಿಗ್ತಿತ್ತ. ಪ್ರೊಡ್ಯೂಸರ್ ಏನು ಮಾಡ್ತಿತ್ತು ಅಂದ್ರೆ ಡಾಟಾನ ಪ್ರೊಡ್ಯೂಸ್ ಮಾಡ್ತಿತ್ತು. ಸೊ ಈ ರೀಸನ್ ಸಲುವಾಗಿ ನಾವಿಲ್ಲೇ ಫೈಲ್ ಲೂಪ್ನ ಯೂಸ್ ಮಾಡ್ಬೇಕು. ಸೊ ಇನ್ನೊಂದೇನು ರೀಸನ್ ಅಂತಂದ್ರೆ ಇವಂದು ಈಗ ಥ್ರೆಡ್ ವೇಟ್ ಸ್ಟೇಟ್ದಾಗ ಇದ್ದಾಗೂ ನಮ್ದು CPU ಶೆಡ್ಯೂಲರ ಏನು ಮಾಡ್ಬೋದು ಅಂತಂದ್ರೆ ಥ್ರೆಡ್ನ ವೇಕಪ್ ಮಾಡ್ಬೋದು. ಎದಕ್ಕೆ ಆ ರೀತಿ ಆಗುತ್ತೆ ಅಂತಂದ್ರೆ JVM ಡೆವಲಪರ್ ಅಥವಾ ಜಾವಾ ಡೆವಲಪರ್ ಏನು ಮಾಡಿದ್ರು ಅಂತಂದ್ರೆ ಈ ಥ್ರೆಡ್ಸ್ನೆಲ್ಲ ಹ್ಯಾಂಡಲ್ ಮಾಡೋಕೆ ಆಪ್ರೇಟಿಂಗ್ ಸಿಸ್ಟಮ್ದ ಥ್ರೆಡ್ ಶೆಡ್ಯೂಲರ್ನ ಯೂಸ್ ಮಾಡ್ಯಾರ. ಸೊ ಇಲ್ಲೇನಾಗ್ತೈತಿ ಅಂತಂದ್ರೆ ಈ ಆಪ್ರೇಟಿಂಗ್ ಸಿಸ್ಟಮ್ ಥ್ರೆಡ್ ಶೆಡ್ಯೂಲರ್ ಇವಂದು ನಮ್ಮ ಥ್ರೆಡ್ ವೇಟಿಂಗ್ ಸ್ಟೇಟ್ದಾಗ ಇದ್ದಾಗೂ ಅದನ್ನು ವೇಕಪ್ ಮಾಡ್ಬೋದು. ಎದಕ್ಕೆ ವೇಕಪ್ ಮಾಡ್ತಾವಂದ್ರೆ ಆಪ್ಟಿಮೈಸೇಷನ್ ಸಲುವಾಗಿ, ಮೆಮ್ರಿ ರೀಆರ್ಡ್ರಿಂಗ್ ಸಲುವಾಗಿ, ಸಿಗ್ನಲ್ ಹ್ಯಾಂಡ್ಲಿಂಗ್ ಸಲುವಾಗಿ, ರೇಸ್ ರೆಸೊಲ್ಯೂಷನ್ ಸಲುವಾಗಿ, ಇವೆಲ್ಲ ರೀಸನ್ ಸಲುವಾಗಿ ಥ್ರೆಡ್ನ ವೇಕಪ್ ಮಾಡ್ಬೋದು. ಸೊ ಆ ರೀತಿ ವೇಕಪ್ ಮಾಡಿದಾಗ ಏನಾಗ್ತೈತಿ ಅಂತಂದ್ರೆ ನಮ್ದು ಇಫ್ ಕಂಡೀಷನ್ ಹಾಕಿದ್ದೀವಿ ಅಂತಂದ್ರೆ ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಬರ್ತೈತಿ. ಸೊ ಅದ ನಾವು ಫೈಲ್ ಲೂಪ್ ಮ್ಯಾಗ ಕಂಟ್ರೋಲ್ ಮಾಡಿದೀವಿ ಅಂತಂದ್ರೆ ಆ ಫ್ಲಾಗ್ನ ನಮ್ಗೆ ಈ ರೀತಿ ಅನ್ಡಿಸೈರ್ಡ್ ರಿಸಲ್ಟ್ಸ್ ಬರಂಗಿಲ್ಲ. ಸೊ ಅದ್ರ ಸಲುವಾಗಿ ನಾವು ಇವೆರಡು ರೀಸನ್ ಸಲುವಾಗಿ ಯಾವಾಗಲೂ ನಾವಿಲ್ಲಿ ಫೈಲ್ ಲೂಪ್ನ ಯೂಸ್ ಮಾಡ್ಬೇಕು. ಇನ್ನೊಂದು ಇಂಟರ್ವ್ಯೂ ಕ್ವಶನ್ ಏನಂತಂದ್ರೆ ನಾವಿಲ್ಲಿ ಎದಕ್ಕೆ ಸಿಂಕ್ರೊನೈಸ್ನ ಯೂಸ್ ಮಾಡ್ಬೇಕು ಅಂತ ಹೇಳಿ. ಸೊ ಇಲ್ಲಿ ನಾವು ಪ್ರೊಡ್ಯೂಸ್ ಮೆಥಡ್ನು ನಾವು ಸಿಂಕ್ರೊನೈಸ್ಡ್ ಯೂಸ್ ಮಾಡಾಕತ್ತೀವ, ಇಲ್ಲೇ ನಾವು ಕನ್ಸ್ಯೂಮ್ ಮೆಥಡ್ಗೂ ನಾವು ಸಿಂಕ್ರೊನೈಸ್ನ ಯೂಸ್ ಮಾಡಾಕತ್ತೀವ. ಎದಕ್ಕಂತಂದ್ರೆ ಇವ ವೇಟ್ ನೋಟಿಫೈ ಆಲ್ ಮೆಥಡ್ ಮೊನಿಟರ್ ಲಾಕ್ ಮ್ಯಾಗನ ವರ್ಕ್ ಆಗ್ತಾವ. ಸೊ ಆ ರೀಸನ್ ಸಲುವಾಗಿ ನಾವು ಸಿಂಕ್ರೊನೈಸ್ಡ್ ಮೆಥಡ್ ಒಳಗಡೆನ ಇವನ್ನ ವೇಟ್ ನೋಟಿಫೈ ಆಲ್ ಮೆಥಡ್ನ ಕರಿಬೇಕು. ಇಲ್ಲಂತಂದ್ರೆ ಅವ ನಮಗೆ ಕರೆಕ್ಟಾಗಿ ವರ್ಕ್ ಆಗಂಗಿಲ್ಲ. ಯಾಕಂದ್ರೆ ಆ ಪರ್ಟಿಕ್ಯುಲರ್ ಮೊನಿಟರ್ ಲಾಕ್ ಮ್ಯಾಗನ ಇವ ವೇಟ್ ನೋಟಿಫೈ ಆಲ್ ವರ್ಕ್ ಆಗಿರೋ ಸಲುವಾಗಿ ನಾವು ವಿದಿನ್ ಒನ್ ಸಿಂಕ್ರೊನೈಸ್ಡ್ ಮೆಥಡ್ ಒಳಗಡೆ ಕರೆಕ್ಟ್ ಆರ್ಡರ್ದಾಗ ಇವನ್ನ ಕರಿಬೇಕಾ. ಸೊ ದ್ಯಾಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಮ್ಯಾಗ ಮೊನಿಟರ್ ಲಾಕ್ ರಿಲೀಸ್ ಆಗುತ್ತೆ, ಆಮೇಲೆ ಕರೆಕ್ಟ್ ಯಾವ ಥ್ರೆಡ್ ಆ ಮೊನಿಟರ್ ಲಾಕ್ ಮ್ಯಾಗ ವೇಟ್ ಮಾಡ್ತೈತೆ ಅದಕ್ಕೆ ಕರೆಕ್ಟಾಗಿ ಸಿಗ್ನಲ್ ಸಿಗ್ತೈತಿ. ಸೊ ಇಷ್ಟಿದೆ ಇಂಟರ್ ಥ್ರೆಡ್ ಕಮ್ಯುನಿಕೇಷನ್ ಬಗ್ಗೆ. ನಾವು ನೆಕ್ಸ್ಟ್ ವಿಡಿಯೋದಾಗ ಬ್ಲಾಕಿಂಗ್ ಕ್ಯೂ ನೋಡೋಣ ಅಂತ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಂದ್ರೆ ತಿಳ್ಕೊಳಾಗ್ತಿದ್ರಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ನಿಮ್ಮ ಫ್ರೆಂಡ್ ಜೊತೆ ಎಲ್ಲ ಈ ವಿಡಿಯೋ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.